ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಇಮಿಡಿಯೇಟ್ ಆಕ್ಷನ್ ಪ್ಲಾನ್ಗೆ ಇಳಿದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇವತ್ತು ಐಎಎಸ್, ಐಎಫ್ಎಸ್ ಅವರ ಅಧಿಕಾರಿಗಳ, ಐಪಿಎಸ್ ಅಧಿಕಾರಿಗಳ ಸಭೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಪ್ರಮುಖವಾಗಿ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕಾನೂನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಏನು ಮಾಡಬೇಕಾಗತ್ತೆ, ಯಾವ ರೀತಿಯಾಗಿ ಇಲ್ಲಿ ಸಹಕಾರವನ್ನ ಕೊಡಬೇಕಾಗತ್ತೆ ಅನ್ನುವ ವಿಚಾರವನ್ನ ಕೂಡ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಡಿಕೆ ಶಿವಕುಮಾರ್ ಅವರು ಪಾರದರ್ಶಕ, ವಿಶ್ವಾಸಾರ್ಹ, ಆತ್ಮಸಾಕ್ಷಿ ಆಡಳಿತಕ್ಕೆ ಒತ್ತು ಕೊಡಬೇಕು ಅನ್ನುವ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸರ್ಕಾರದ ಬೆನ್ನೆಲುಬು ಅಂತ ಹೇಳಿದ್ರೆ ಅದು ಅಧಿಕಾರಿಗಳು ಯಾವ ರೀತಿಯಾಗಿ ಇಲ್ಲಿ ಸಹಕಾರವನ್ನ ಕೊಡ್ತಾರೆ, ಅದರ ಮೇಲೆ ಉತ್ತಮವಾದ ಆಡಳಿತವನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಖಡಕ್ ಎಚ್ಚರಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಅಧಿಕಾರಿಗಳ ಸಭೆಯಲ್ಲಿ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ತಾವು ಯಾವ ರೀತಿಯ ಆಡಳಿತವನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನುವಂತಹ ಒಂದು ಸೂತ್ರದ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಗ್ಯಾರಂಟಿಗಳ ಹೊರೆ ಇಳಿಸೋದಿಕ್ಕೂ ಕೂಡ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಯಾವ ಜಾತಿ ಧರ್ಮದ ಸರ್ಕಾರ ಅಲ್ಲ, ಇದು ಸರ್ವ ಜನಾಂಗದ ಸರ್ಕಾರ ನಮ್ಮದು ಅನ್ನುವ ಡಿಕೆ ಶಿವಕುಮಾರ್ ಹೊಸ ಸರ್ಕಾರ ಹೊಸ ಭರವಸೆಯೊಂದಿಗೆ ಆಡಳಿತಕ್ಕೆ ಮುನ್ನಡಿ ಇಟ್ಟಿದ್ದಾರೆ. ಅಧಿಕಾರಿಗಳ ಸಭೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಯಾರ ಒತ್ತಡಕ್ಕೂ ಮಣಿಬಾರದು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದು ನಮ್ಮದೇ ಇಲಾಖೆ ಆಗಿರ್ಬೋದು ಅಥವಾ ನಮ್ಮದೇ ಸಿಬ್ಬಂದಿಗಳಾಗಿರ್ಬೋದು, ಯಾರೇ ಆಗಿರ್ಲಿ, ನಮ್ಮ ಕಚೇರಿಯಿಂದಾನೇ ಬೇಕಾದ್ರೆ ಹೋಗ್ಲಿ, ಅದಕ್ಕೆ ಒತ್ತಡಕ್ಕೆ ಮಣಿಬಾರದು ಅನ್ನುವ ಸೂಚನೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಕ್ಷನ್ ಪ್ಲಾನ್ ಹಾಗಾದ್ರೆ ಯಾವ ರೀತಿಯಾಗಿರುತ್ತೆ, ಇವತ್ತು ಅಧಿಕಾರಿಗಳ ಸಭೆಯಲ್ಲಿ ಏನೆಲ್ಲ ಸೂಚನೆಗಳನ್ನ ಅವರು ಕೊಟ್ಟಿದ್ದಾರೆ, ಖಡಕ್ ಸೂಚನೆಗಳು ಯಾವ್ಯಾವುದು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಬಳಿಕ ಇವತ್ತು ಅಧಿಕಾರಿಗಳ ಸಭೆಯನ್ನ ಮಾಡಿದ್ರು. ಅದರಲ್ಲಿ ಆಕ್ಷನ್ ಪ್ಲಾನ್ಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದೇ ರೀತಿಯಾದಂತಹ ಆಡಳಿತ ಇರಬೇಕು ನಮಗೆ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ಪಾರದರ್ಶಕವಾದ ಆಡಳಿತವನ್ನ ಕೊಡಬೇಕು, ನಿಮ್ಮ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ನೀವು ಕೆಲಸ ಮಾಡಿ ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಜನರ ಭಾವನೆಗಳಿಗೆ ಬೆಲೆ ಕೊಡಬೇಕು, ಜನರ ಸಮಸ್ಯೆಗಳು ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದಿಸುವ ಕೆಲಸ ಆಗಬೇಕು, ಪರಿಹಾರ ಕೊಡಿಸುವ ಕೆಲಸಗಳನ್ನ ಮಾಡಬೇಕಾಗತ್ತೆ ಅಧಿಕಾರಿಗಳು ಅನ್ನೋದನ್ನ ಕೂಡ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪ್ರಮುಖವಾಗಿ ನಾವು ಇಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಕಾರಣಕ್ಕಾಗಿ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಬೇಕಾಗತ್ತೆ. ನಾವು ಈ ರೀತಿಯಾಗಿ ಆಯ್ತಪ್ಪ ಇವರ ಅಧಿಕಾರದ ಅವಧಿಯಲ್ಲಿ, ಆಡಳಿತದ ಅವಧಿಯಲ್ಲಿ ಅನ್ನುವಂತಹ ರೀತಿಯಲ್ಲಿ ನಾವು ಮಾಡಿದ ಕೆಲಸಗಳಿಗೆ ಸಾಕ್ಷಿಗಳು ಕೂಡ ಇರಬೇಕಾಗತ್ತೆ. ನನಗೆ ಇತಿಹಾಸದಲ್ಲಿ ನಂಬಿಕೆ ಇಲ್ಲ, ಅಂದ್ರೆ ಇತಿಹಾಸ ಬರೆಯೋದು ಓದೋದ್ರಲ್ಲಿ ನನಗೆ ಇಲ್ಲ, ಇತಿಹಾಸ ನಿರ್ಮಾಣ ಮಾಡೋದ್ರಲ್ಲಿ ನನಗೆ ನಂಬಿಕೆ ಇದೆ ಅನ್ನೋದನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಾವು ಏನ್ ಇತಿಹಾಸವನ್ನ ಕ್ರಿಯೇಟ್ ಮಾಡ್ತೀವಿ ಅದುವೇ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದರ ಜೊತೆಗೇನೆ ಆತ್ಮ ಸಾಕ್ಷಿ ಒಪ್ಪುವಂತಹ ಕೆಲಸವನ್ನ ಅಧಿಕಾರಿಗಳು ಇಲ್ಲಿ ಮಾಡಬೇಕಾಗತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ, ಭ್ರಷ್ಟಾಚಾರ ರಹಿತ ಆಡಳಿತ ಇರಬೇಕು ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ನೀವು ಯಾರ ಒತ್ತಡಕ್ಕೂ ಮಣಿಯುವ ಅಗತ್ಯ ಇಲ್ಲ ಅನ್ನೋದನ್ನ ಕೂಡ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಯಾರೇ ಆಗಿರ್ಲಿ, ನಿಮಗೆ ಒತ್ತಡ ಹೇರುವಂತಹ ಕೆಲಸ ಮಾಡಿದ್ರೆ ನೀವು ಅದಕ್ಕೆ ಮಣಿಬಾರದು ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಈಗಾಗಲೇ ಗೊತ್ತಿದೆ, ಸರ್ಕಾರ, ಅಧಿಕಾರ, ಆಡಳಿತ ಅಂತ ಹೇಳಿ ಬಂದಾಗ ಯಾವ ರೀತಿಯಾಗಿ ಮೂಗು ತೂರಿಸ್ತಾರೆ, ಯಾವ ರೀತಿಯಾಗಿ ಅಲ್ಲಿ ಒತ್ತಡವನ್ನ ಹೇರುವ ಕೆಲಸ ಆಗುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ರೀತಿಯಾಗಿ ಅಧಿಕಾರದಲ್ಲಿರುವಂತವರೇ ಒತ್ತಡಕ್ಕೆ ನೀವು ಮಣಿಯಲ್ಬಾರ್ದು ಅನ್ನೋದನ್ನ ಕೂಡ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಆಗತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಜೊತೆಗೆ ತಾಲೂಕು, ಹಳ್ಳಿಗಳಿಗೂ ಕೂಡ ಅಧಿಕಾರವನ್ನ ವಿಸ್ತರಣೆ ಮಾಡುವುದರ ಬಗ್ಗೆ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದೇ ಕಡೆ ಕೇಂದ್ರೀಕೃತ ಆಗಬಾರದು, ತಾಲೂಕುಗಳಿಗೆ, ಹಳ್ಳಿಗಳಿಗೂ ಕೂಡ ಒಂದು ಅಧಿಕಾರ ವಿಸ್ತರಣೆಯ ಜೊತೆಗೇನೆ ಸಕಾಲ ಅನ್ನುವಂತಹ ವ್ಯವಸ್ಥೆ ಏನಿದೆ ಅದು ನಿಧಾನಗತಿಯಲ್ಲಿದೆ, ಅದರ ಕೆಲಸನೇ ಆಗಲ್ಲ ಅನ್ನುವಂತಹ ಆರೋಪಗಳು ಕೂಡ ಇದೆ. ಜನರಿಗೆ ಸರಿಯಾಗಿ ಆ ಒಂದು ಸಕಾಲದ ವ್ಯವಸ್ಥೆ ಏನಿದೆ, ಆ ಯೋಜನೆ ಏನಿದೆ ಸರಿಯಾಗಿ ಮುಟ್ತಾ ಇಲ್ಲ. ಆ ವ್ಯವಸ್ಥೆಯನ್ನ ಸರಿ ಮಾಡುವ ಕೆಲಸ ಆಗಬೇಕು, ಚುರುಕಾಗಬೇಕಾಗತ್ತೆ, ಅದು ಜನರಿಗೆ ಮುಟ್ಟಿಸುವ ಕೆಲಸವನ್ನ ಮಾಡಬೇಕಾಗತ್ತೆ. ಪ್ರಮುಖವಾಗಿ ನೀವು ಏನೇ ಮಾಡಿದ್ರು ಕೂಡ ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸವನ್ನ ಮಾಡಬೇಕು, ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನ ಕೈಗೊಳ್ಳುವಂತಿಲ್ಲ ಅನ್ನೋದನ್ನ ಕೂಡ ಡಿಕೆ ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅಧಿಕಾರಿಗಳಿಗೆ ಡಿಕೆ ಶಿವಕುಮಾರ್ ಕೊಟ್ಟಿರುವ ಖಡಕ್ ವಾರ್ನಿಂಗ್ ಯಾವ ರೀತಿಯಾಗಿತ್ತು ನೋಡೋಣ. 15 ದಿನದಲ್ಲಿ ನಿಮ್ಮೆಲ್ಲ ಇಲಾಖೆಯಲ್ಲೂ ಕೂಡ ಒಂದು ಆಕ್ಷನ್ ಪ್ಲಾನ್ ಅನ್ನ
ಡಿಪಾರ್ಟ್ಮೆಂಟವರು ಸಿದ್ಧಪಡಿಸಬೇಕು ಅಂತೇಳಿ ತಿಳಿಸಿದ್ದೇನೆ. ಎಲ್ಲರೂ ಕೂಡ ಅಕೌಂಟಬಲ್ ಆಗಿರಬೇಕು. ಈ ದೇಶದಲ್ಲಿ ವಿದ್ಯಾವಂತಿಲ್ಲದವರು ನಡೀತದೆ, ಬುದ್ಧಿವಂತಿಲ್ಲದವರು ನಡೀತದೆ, ಆದರೆ ಪ್ರಜ್ಞಾವಂತಿಕೆ ಬೇಕು ಅನ್ನೋದು ಹಿರಿಯರು ಹೇಳ್ತಾರೆ. ನಿಮಗೆ ಬೇಸಿಕ್ ಕಾಮನ್ ಸೆನ್ಸ್ ಬೇಕು. ಫಾರ್ ಎವ್ರಿ ಪ್ರಾಬ್ಲಮ್ ದರ್ ಇಸ್ ಎ ಸೊಲ್ಯೂಷನ್. ಪಾಸಿಟಿವ್ ಆಟಿಟ್ಯೂಡ್, ಪಾಸಿಟಿವ್ ಅಪ್ರೋಚ್ ಇದು ಇರಬೇಕು ಅಂತ ಹೇಳಿದೆ. ಯಾರ ಮಾತು ನೀವು ಕೇಳಬಾರ್ದು. ಯು ಶುಡ್ ವರ್ಕ್ ವಿದಿನ್ ದಿ ಸಿಸ್ಟಮ್ ಆಫ್ ಲಾ, ಪಾಸಿಟಿವ್ ಅಪ್ರೋಚ್. ವೇರ್ ದರ್ ಇಸ್ ಪ್ರಾಬ್ಲಮ್, ಫೈಂಡ್ ಔಟ್ ಎ ಸೊಲ್ಯೂಷನ್ ವಿತಿನ್ ದಿ ಸಿಸ್ಟಮ್. ಸೊ ಸಿಸ್ಟಮ್ ಬಿಟ್ಟು ಏನು ಕೂಡ ಆಗಬಾರ್ದು. ಆ ನಿಟ್ಟಿನಲ್ಲಿ ಅವರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದೆ. ಟ್ರಾನ್ಸ್ಪರೆನ್ಸಿ ಗಮನದಲ್ಲಿ ಇಟ್ಕೊಂಡು ಯಾವ ಅಧಿಕಾರಿ ಉತ್ತಮವಾಗಿ ಜನರ ಭಾವನೆ ಮೇಲೆ ಆಡಳಿತದಲ್ಲಿ ಜನರ ಸಮಸ್ಯೆಯನ್ನು ಬಗೆಹರಿಸಲು ಪಾಸಿಟಿವ್ ಅಪ್ರೋಚ್ ಯಾವಾಗಲೂ ಕೂಡ ಇಟ್ಕೊಂಡು ನೀವು ಕೆಲಸ ಮಾಡಬೇಕು ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದೇನೆ. ಸೊ ಇವತ್ತಿನ ಈ ಒಂದು ಸಭೆಯಲ್ಲಿ SIR ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ DK ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳಿದ್ದು SR ಪ್ರಕ್ರಿಯೆ ಆಗತ್ತೆ ಕರ್ನಾಟಕದಲ್ಲಿ. ಈ ಒಂದು ಪ್ರಕ್ರಿಯೆ ಆಗುವಂತಹ ಸಂದರ್ಭದಲ್ಲಿ ಯಾವೊಬ್ಬ ಮತದಾರನಿಗೂ ಕೂಡ ಇಲ್ಲಿ ಮೋಸ ಆಗಬಾರ್ದು. ಅವರ ಮತದಾನದ ಹಕ್ಕನ್ನ ಕಸಿಯುವಂತಹ ಕೆಲಸಗಳು ಆಗಬಾರ್ದು. ಯಾರು ಅರ್ಹತೆ ಇದ್ದಾರೋ ಅಂತವರಿಗೆ ಮತದಾನದ ಹಕ್ಕು ಸಿಗುವಂತಹ ಕೆಲಸಗಳನ್ನ ಮಾಡಬೇಕಾಗತ್ತೆ ಅನ್ನುವಂತಹ ವಿಚಾರವನ್ನ ಕೂಡ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಈ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡಿರುವುದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಕಾರಣ ಈಗಾಗಲೇ ಪರಿಷ್ಕರಣೆಯ ಸಂದರ್ಭಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾಗಿ ಅನೇಕರು ಯಾರು ಅರ್ಹರಿದ್ದಾರೆ ಅವರ ವೋಟಿಂಗ್ ಅನ್ನ ಹೋಗಿದ್ದು ಅವರಿಗೆ ವೋಟಿಂಗ್ ಹಾಕುವಂತಹ ಒಂದು ಅವಕಾಶ ಇಲ್ಲದ ಹಾಗೆ ಆಗುವುದನ್ನು ಕೂಡ ನಾವು ಗಮನಿಸಬಹುದು. ಹಾಗಾಗಿ ಕರ್ನಾಟಕದಲ್ಲಿ ಸಮಯ ಇದೆ. ಇದನ್ನ ಪರಿಷ್ಕರಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ರೀತಿಯಾಗಿ ಅದನ್ನ ಪರಿಷ್ಕರಣೆ ಮತ್ತೆ ಇಲ್ಲೂ ಕೂಡ ಅದನ್ನ ಸಮಸ್ಯೆ ಆಗದ ಹಾಗೆ ನೋಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಾಗಿ SIR ಪ್ರಕ್ರಿಯೆ ವೇಳೆ ಯಾವುದೇ ರೀತಿಯಲ್ಲಿ ಮೋಸ ಆಗಬಾರದು ಅನ್ನೋದನ್ನ ಹೇಳಿದ್ದಾರೆ. ಮತದಾರರು ಹಕ್ಕನ್ನ ಕಳೆದುಕೊಳ್ಬಾರ್ದು. ಯಾವುದೇ ಕಾರಣಕ್ಕೂ ಯಾರು ಅರ್ಹ ಮತದಾರರು ಇದ್ದಾರೋ ಅವರ ವಂಚಿತರಾಗಬಾರದು ಅನ್ನೋದನ್ನ ಹೇಳಿದ್ದಾರೆ. ಜನರಿಗೆ ಬೇಕಾದಂತಹ ದಾಖಲೆ ಒದಗಿಸಬೇಕು. ದಾಖಲೆಗಳೇ ಇಲ್ಲ ಅನೇಕ ಕಡೆಗಳಲ್ಲಿ. ಈಗ ಕಾಂಗ್ರೆಸ್ ಕೂಡ ಹೇಳ್ತಾ ಇರೋದು ಅದೇ, ದಾಖಲೆಗಳೇ ಇಲ್ಲ ಅಂತ ಹೇಳಿದ್ರೆ ಅವರು ಯಾವ ರೀತಿಯಾಗಿ ಅರ್ಹರ ಆಗ್ತಾರೆ ಅನ್ನುವಂಥದ್ದು. ಹಾಗಾಗಿ ದಾಖಲೆಗಳನ್ನ ಒದಗಿಸುವ ಇಲ್ಲಿ ಕೆಲಸವನ್ನ ಮಾಡಬೇಕಾಗುತ್ತೆ. ಪ್ರಮುಖವಾಗಿ ಜನರ ಹಿತ ಕಾಯುವ ಕೆಲಸ ಆಗಬೇಕು ಅಂತ ಹೇಳಿ DK ಶಿವಕುಮಾರ್ ಇವತ್ತು ಸಭೆಯಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದೇ ಕಾರಣಕ್ಕಾಗಿ ಈಗಾಗಲೇ SIRಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಿತಿಗಳನ್ನು ರಚನೆ ಮಾಡುವ ನಿರ್ಧಾರವನ್ನ ಕೂಡ ಕಾಂಗ್ರೆಸ್ ಕೈಗೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ DK ಶಿ ಮಾತಾಡಿದ್ದಾರೆ. ಎಲ್ಲರೂ ಕೂಡ ಯಾರು ವಾಸ್ತವಾಂಶ ಇದ್ದಾರೆ ಅವರೆಲ್ಲರೂ ಕೂಡ ರೆಸಿಡೆನ್ಷಿಯಲ್ ವಾಸದ ಸರ್ಟಿಫಿಕೇಟ್ ಕೊಡಲಿಕ್ಕೆ ಕೂಡ ಅವಕಾಶ ಇದೆ. ಆ ಸಂದರ್ಭದಲ್ಲೂ ಕೂಡ ನೀವೆಲ್ಲರೂ ಕೂಡ ಆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಏನು ನಮ್ಮ SIRಗೆ ಅವಶ್ಯಕತೆ ಇದೆ, ಇಲ್ಲ ಯಾವುದೇ ಸರ್ಟಿಫಿಕೇಟು ಆ ಫಿಲಿನ್ ಇದರಲ್ಲಿ ಅದು 12-13 ಏನು ಕೆಲವು ಕ್ರೈಟೀರಿಯಾ ಇದೆ, ಅದಕ್ಕೆಲ್ಲ ದಾಖಲೆಗಳನ್ನು ಒದಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಸೊ ಈಗಾಗಲೇ DCM ಇದ್ದಂತಹ ಸಂದರ್ಭದಲ್ಲೇ DK ಶಿವಕುಮಾರ್ ಅವರು ಗ್ಯಾರಂಟಿಗಳ ಪರಿಷ್ಕರಣೆಯ ಬಗ್ಗೆ ಕೂಡ ಮಾತಾಡಿದ್ರು. ಇವತ್ತು ಕೂಡ ಫಿಲ್ಟರ್ ಗ್ಯಾರಂಟಿಯ ಬಗ್ಗೆ ಮಾತಾಡಿದ್ದಾರೆ. ಗ್ಯಾರಂಟಿಗಳನ್ನ ಫಿಲ್ಟರ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದ್ರೆ ಗ್ಯಾರಂಟಿಗಳು ಗೃಹ ಜ್ಯೋತಿ ಆಗಿರ್ಬೋದು, ಗೃಹ ಲಕ್ಷ್ಮಿ ಆಗಿರ್ಬೋದು, ಈ ಯೋಜನೆಗಳ ಪರಿಷ್ಕರಣೆಯ ಸುಳಿವನ್ನ ಕೊಟ್ಟಿದ್ದಾರೆ ಸಿಎಂ ಆಗಿರುವಂತಹ DK ಶಿವಕುಮಾರ್ ಅವರು. ಯಾಕಂದ್ರೆ ಈಗಾಗಲೇ ಅನರ್ಹರಿಗೂ ಕೂಡ, ಅನರ್ಹ ಫಲಾನುಭವಿಗಳಿಗೂ ಕೂಡ ಅದರ ಒಂದು ಫಲ ಸಿಗ್ತಾ ಇದೆ, ಫಲಾನುಭವಿಗಳು ಆಗ್ತಾ ಇದ್ದಾರೆ. ಗೃಹ ಲಕ್ಷ್ಮಿ ಹಾಗೆಯೇ ಗೃಹ ಜ್ಯೋತಿಯ ಅಕ್ರಮಗಳಿಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಅನ್ನುವ ವಿಚಾರವನ್ನ ಕೂಡ ಹೇಳಿದ್ದಾರೆ. ಯಾರ್ಯಾರು ನಿಜವಾದ ಫಲಾನುಭವಿಗಳಿದ್ದಾರೆ ಅವರಿಗೆ ಸಿಕ್ಕಿದ್ರೆ ಓಕೆ, ಆದ್ರೆ ಅದನ್ನ ಬಿಟ್ಟು ಅಕ್ರಮಗಳು ಕೂಡ ಇಲ್ಲಿ ಆಗ್ತಾ ಇದೆ, ದುರ್ಬಳಕೆ ಆಗ್ತಾ ಇದೆ. ಆ ದುರ್ಬಳಕೆಗೆ ಕಡಿವಾಣ ಹಾಕೋದಿಕ್ಕೂ ಕೂಡ, ಫಿಲ್ಟರ್ ಮಾಡೋದಿಕ್ಕೂ ಕೂಡ ಇದೀಗ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಪ್ರಮುಖವಾಗಿ ಗೃಹ ಜ್ಯೋತಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಕೇವಲ ಒಂದು ಮನೆಗೆ ಮಾತ್ರ ಅಲ್ಲ, ಒಬ್ಬರ ಹೆಸರಲ್ಲೇ ಒಬ್ಬನೇ ಯಜಮಾನಿರುವಂತಹ ಬೇರೆ ಬೇರೆ ಮನೆಗಳು 5ರಿಂದ 6 ಮೀಟರ್ಗಳು ಇದ್ರೆ ಅದನ್ನ ಕಟ್ ಮಾಡಬೇಕು. ಅಲ್ಲಿಗೆ ಗೃಹ ಜ್ಯೋತಿ ಯೋಜನೆ ಅವರಿಗೆ ಒಂದು ಮನೆಗೆ ಮಾತ್ರ ಅನ್ನುವ ರೀತಿಯಲ್ಲಿ ಇರಬೇಕಾಗತ್ತೆ. ಕೆಲವರು ಮನೆಗೆ ಅಂತ ಹೇಳಿ ತೆಗೆದುಕೊಂಡು ಮೀಟರ್ಗಳನ್ನ ಅವರು ಕಮರ್ಷಿಯಲ್ ಆಗಿ ಕಾಂಪ್ಲೆಕ್ಸ್ಗಳಿಗೆ ಬಳಕೆ ಮಾಡುವಂತಹ ಕೆಲಸಗಳು ಕೂಡ ಆಗುತ್ತೆ. ಹಾಗೆ ಅಂತಹ ಕೆಲಸ ಆಗಬಾರ್ದು. ಕೇವಲ ಈ ಒಂದು ಯೋಜನೆ
ಇರೋದು ಮನೆಗಳಿಗೆ ಮಾತ್ರ ಗೃಹ ಜ್ಯೋತಿ ಇರುವಂತದ್ದು. ಹಾಗಾಗಿ ಆ ರೀತಿಯಾದಂತಹ ಎಲ್ಲಿ ಅಕ್ರಮಗಳು ನಡೆಯುತ್ತೆ ಅದನ್ನ ಹುಡುಕುವಂತಹ ಕೆಲಸಗಳ ಆಗ್ಬೇಕಾಗುತ್ತೆ, ಪರಿಶೀಲನೆ ಮಾಡುವ ಕೆಲಸ ಕೂಡ ಮಾಡಬೇಕಾಗುತ್ತೆ. ಸಮಗ್ರ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿಯ ವಿಚಾರದಲ್ಲೂ ಅಷ್ಟೇ, ಒಂದೇ ಮನೆಯಲ್ಲಿ 2-3 ಯಜಮಾನರಿ ಅಂತ ಹೇಳಿ ಆ 3 ಮಹಿಳೆಯರಿಗೂ ಕೂಡ ಸಿಗ್ತಾ ಇದೆ. ಕೆಲವರು ಸತ್ತವರ ಹೆಸರಲ್ಲಿ ಹಣವನ್ನ ತೆಗೆದುಕೊಳ್ತಾ ಇದ್ದಾರೆ, ಯಾರದೋ ನಂಬರು ಯಾರ ಅಕೌಂಟ್ಗೂ ಹಣ ಬೀಳ್ತಾ ಇದೆ. ಇವೆಲ್ಲ ಪರಿಷ್ಕರಣೆ ಆಗ್ಬೇಕು ಅನ್ನುವ ಸೂಚನೆಯನ್ನ ಡಿ.ಕೆ. ಶಿವಕುಮಾರ್ ಅವರು ನೀಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಪರಿಷ್ಕರಣೆ ಮಾಡ್ತಾ ಇಲ್ಲ, ಕೆಲವರು ಏನಾಗಿದೆ ಈ ಫೋನ್ ನಂಬರು ಡೀಟೇಲು ಕೆಲವರೆಲ್ಲ ಕಮರ್ಷಿಯಲ್ ಮಾಡಿಕೊಂಡು 200 ಯೂನಿಟ್ ಅಂತ ರೆಸಿಡೆಂಟ್ ತೊಗೊಂಡು ಕಮರ್ಷಿಯಲ್ ಮಾಡ್ತಾವ್ರೆ, ಅಂಗಡಿಗಳು ಅವು ಇವೆಲ್ಲ. ಅವೆಲ್ಲ ಸುಮಾರು ಅರ್ಜಿಗಳೆಲ್ಲ ಬಂದ್ಬಿಟ್ಟಿದೆ ಬೇರೆಯವರೆಲ್ಲ. 1,60,00,000 ಅಷ್ಟು ಜನ 200 ಯೂನಿಟು ತೊಗೋತಾ ಇದ್ದಾರೆ. ಯಾರು ಎಲಿಜಿಬಿಲಿಟಿ ಇದ್ದಾರೆ, ಯಾರು ಪಾಪ ಮನೆ ವಾಸ ಮಾಡ್ತಾರೋ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಯಾಕೆಂದರೆ ಒಬ್ಬೊಬ್ಬರ ಹೆಸರಲ್ಲಿ 5-6 ಮೀಟ್ರ್ಗಳಿದೆ, 5-6-7-8 ಮೀಟ್ರ್ಗಳಿದೆ. ಯಾರು ಬಾಡಿಗೆ ಮನೆಯವ್ರದಾರ, ಹೊರಗಡೆ ರಾಜ್ಯವನೋ, ಏನು ಕತೆನೋ, ಏನು ಎತ್ತ, ಅವ್ನು ನಮ್ಮ ರಾಜ್ಯವನೋ ಇಲ್ವೋ, ಇವೆಲ್ಲ ಕೂಡ ಬೇಕಲ್ಲ ಮಾಹಿತಿ ಸರ್ಕಾರಕ್ಕೆ. ಸೊ ಆ ಮಾಹಿತಿಯನ್ನು ನಾವೆಲ್ಲ ಪಡ್ಕೊಳ್ತಾ ಇದ್ದೀವಿ. 120 ಕೋಟಿ ರೂಪಾಯಿ ಈಗ ನಮಗೆ ಇದಾಯಿತು. ಎಲ್ಲ ಕೆಲವರೆಲ್ಲ ಸತ್ತವರೆಲ್ಲ ಕೆಲವರು ಡ್ರಾ ಮಾಡ್ಕೊಬಿಟ್ಟಿದ್ದಾರೆ ನಮ್ಮ ಮನೆಯವರು. ಸೊ ಅದಕ್ಕೆ ಚೆಕ್ ಇರಬೇಕಲ್ಲ, ಯಾರ ರೆಸ್ಪಾನ್ಸಿಬಿಲಿಟಿ, ಯಾರು ಸತ್ತೋ ಅಂದ ತಕ್ಷಣ ಇಂಥವ್ರು ಸತ್ತಿದ್ದಾರೆ, ಇಂಥವ್ರು ಮಾಡಿದ್ದಾರೆ ಅಂತ ಮಾಹಿತಿ ಎಲ್ಲ ಕೊಡಬೇಕಲ್ಲ, ಅವ್ರ ಕುಟುಂಬದವ್ರಲ್ಲಿ ಕೊಡಬೇಕಲ್ಲ, ಅವ್ರಿಗೂ ಭಯ ಇರಬೇಕಲ್ಲ. ಡ್ರಾ ಮಾಡೋದು ಇವೆಲ್ಲ ಕೂಡ ಮಾಡಬಾರ್ದಲ್ಲ. ಸೊ ಅಕ್ರಮವಾಗಿ ಯಾರು ಫಲಾನುಭವಿಗಳು ಇದ್ದಾರೋ, ದುರುಪಯೋಗವನ್ನ ಮಾಡ್ಕೊಳ್ತಾ ಇದ್ದಾರೋ, ದುರ್ಬಳಕೆ ಆಗ್ತಾ ಇದ್ದೋ ಅದಕ್ಕೆ ಕಡಿವಾಣ ಹಾಕುವಂತಹ ಪ್ರಯತ್ನವನ್ನ ಇದೀಗ ಸರ್ಕಾರ ಮಾಡುತ್ತೆ ಅನ್ನೋದನ್ನ ಕೂಡ ಡಿ.ಕೆ.ಶಿ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ, ಸಾರ್ವಜನಿಕರ ಕುಂದುಕೊರತೆ ಇರುವಂತಹ ಸಂದರ್ಭದಲ್ಲೂ ಕೂಡ ಇದಕ್ಕೆ ಒಂದು ಪ್ರಮುಖವಾದ ನಿರ್ಧಾರವನ್ನ ಇವತ್ತು ತೆಗೆದುಕೊಳ್ಳಲಾಗಿದೆ. ಅದು ಸಾರ್ವಜನಿಕರ ಕುಂದುಕೊರತೆ ಆಲಿಸೋದಿಕ್ಕಂತಾನೆ ಪ್ರತ್ಯೇಕ ಸಚಿವಾಲಯವನ್ನ ರಚನೆ ಮಾಡ್ತೀವಿ ಅಂತ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಕಾರಣ ಎಲ್ಲಿ ಏನ್ ಸಮಸ್ಯೆ ಇದೆ, ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಆ ಸಮಸ್ಯೆಗೆ ಅಂತಾನೆ ಪರಿಹಾರ ಕಂಡುಕೊಳ್ಳುವಂತಹ, ಪರಿಷ್ಕರಣೆ ಮಾಡುವ, ಅಲ್ಲೂ ಕೂಡ ಏನ್ ಸಮಸ್ಯೆ ಸರಿ ಇದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳುವ ಕಾರಣಕ್ಕಾಗಿ ಒಂದು ಸಚಿವಾಲಯ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅನಿವಾಸಿ ಭಾರತೀಯರ ಹೂಡಿಕೆಯ ಮೇಲೆ ನಿಗಾ ಇಡೋದಿಕ್ಕೂ ಕೂಡ NRI ಸಚಿವಾಲಯವನ್ನ ನಾವು ರಚನೆ ಮಾಡ್ತೀವಿ ಅನ್ನೋದನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಪ್ರಮುಖವಾಗಿ ಕೇಂದ್ರದಿಂದ ಅನುದಾನಕ್ಕಾಗಿ ಕರ್ನಾಟಕ ಭವನದಲ್ಲಿ ಇದಕ್ಕೆ ಅಂತಾನೆ ಒಂದು ಪ್ರತ್ಯೇಕ ಸೆಲ್ ಅನ್ನು ಕೂಡ ನಾವು ತೆಗಿತೀವಿ ಅನ್ನೋದನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. CSR ಫಂಡ್ಗಳಿದೆಯಲ್ಲ ಅದನ್ನ ಪಾರದರ್ಶಕವಾಗಿ ಬಳಕೆ ಮಾಡಬೇಕು, ಅದು ಪಾರದರ್ಶಕವಾಗಿ ಬಳಕೆ ಆಗ್ತಾ ಇಲ್ಲ, ಭ್ರಷ್ಟಾಚಾರ ಆಗ್ತಾ ಇದೆ, ಗೋಲ್ಮಾಲ ಆಗ್ತಾ ಇದೆ. ಹಾಗಾಗಿ ಅದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಅನ್ನೋದನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ರೌಡಿಗಳ ಮೇಲೆ ನಿಗಾ ಇಡಬೇಕು, ಅದಕ್ಕೆ ಅಂತಾನೆ ಒಂದು ಪ್ರತ್ಯೇಕ ದಳದ ರಚನೆಗೂ ಕೂಡ ಇದೀಗ ಡಿ.ಕೆ. ಶಿವಕುಮಾರ್ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನಿರ್ಧಾರ ಏನು ನೋಡಿ. ಸೆಕ್ರೆಟರಿಯೇಟ್ ನಿರ್ಮಾಣ ಮಾಡ್ತೇವೆ, ಅದು ಕೂಡ ಅವಶ್ಯಕತೆ ಇದೆ ಈ ವಿಚಾರದಲ್ಲಿ ಕೂಡ. ಏಕೆಂದರೆ ಸುಮಾರು ದಿನಕ್ಕೆ 2-3 ತಂಡಗಳು ಬಂದು ಪ್ರತಿಭಟನೆಗಳು ಮಾಡ್ತಾ ಇರ್ತಾರೆ. ಅವ್ರನ್ನೋಗಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ಅವ್ರು ಕೇಳಬೇಕಲ್ಲ. ಅದಕ್ಕೆ ಒಂದು ಸಪ್ರೇಟ್ NRI ಸೆಕ್ರೆಟರಿಯೇಟ್ನ ಮಾಡಿ, ಸೊ ಯಾರೇ ಬರಲಿ NRI ಅವ್ರಿಗೆ ಏನೇನು ಫೆಸಿಲಿಟಿ ಮಾಡಿಕೊಡ್ಬೋದು, ಏನೇನು ಸಹಾಯ ಮಾಡ್ಬೋದು ಇರೋಂಥ ಸಿಸ್ಟಮ್ನಲ್ಲಿ. ಇನ್ನು ಅವ್ರಿಗೆ ಸಪ್ರೇಟಾಗಿ ಈಗ ಅವರು ಬಂದಂಥವ್ರು ಇನ್ವೆಸ್ಟ್ ಮಾಡಲಿಕ್ಕೆ ಅದಕ್ಕೆಲ್ಲ ಕೂಡ ಸಿದ್ಧತೆ ಮಾಡಿಕೊಳ್ಳಿಕ್ಕೆ NRI ಸೆಕ್ರೆಟ್ ಮಾಡಲಿಕ್ಕೆ ಅದಕ್ಕೆ ಏನೇನು ಕಾನೂನು ಚೌಕಟ್ಟಿನಲ್ಲಿ ವ್ಯವಸ್ಥೆ ಮಾಡಬೇಕು ಅದನ್ನು ರೆಡಿ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ಪೊಲೀಸವ್ರಿಗೂ ಅಷ್ಟೇ ಪ್ರತಿ ತಾಲೂಕಲ್ಲೂ ಒಂದು ಸಪ್ರೇಟ್ ಸ್ಕ್ವಾಡ್, ಈ ರೌಡಿಗಳ ಸ್ಕ್ವಾಡ್, ಒಂದು 10 ಜನ ಪೊಲೀಸ್ ಕಾನ್ಸ್ಟೇಬಲ್ನ ನೇಮಕ ಮಾಡಿ ಪ್ರತಿ ತಾಲೂಕಿನಲ್ಲೂ ಕೂಡ ಬರೀ ರೌಡಿಗಳನ್ನ ಅವರು ಟ್ರೇಸ್ ಮಾಡ್ತಾ ಇರೋದು, ಕರ್ಕೊಂಡು ಬರ್ತಾ ಇರೋದು, ದಾರಿಗೆ ತರೋದು, ಅವ್ರ ಮೇಲೆಲ್ಲ ನಿಗಾ ಇಡೋಂಥದ್ದು, ಎಲ್ಲೂ ಕೂಡ ಅವರು ಯಾರ ಮೇಲೂ ಕೂಡ ಆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಬಾರ್ದು. ಸಪ್ರೇಟಾಗಿ ಮಾಡ್ತೇನೆ ಮಾಡಿ ಅಲ್ಲಿ ಒಂದು ಸಪ್ರೇಟು ಕೆಲವು ಸೆಲ್ನ ರಚನೆ ಮಾಡಿ ನಮ್ಮ ರಾಜ್ಯಕ್ಕೆ ಏನೇನು ಹಣ ಬೇಕೋ, ಏನೇನು ಹೊಸ ಪ್ರೋಗ್ರಾಮ್ಸು ಬೇರೆ ಬೇರೆ ರಾಜ್ಯವರು ತೆಗೆದುಕೊಳ್ತಾ ಇದ್ದಾರೆ ಅದೆಲ್ಲ ಗಮನಿಸಿ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ನಾವು ಕೂಡ ಅವರಿಗೆ ಫೈಲ್ ಮಾಡಬೇಕು. ನಮ್ಮದು ಕೂಡ ರಿಕ್ವೆಸ್ಟನ್ನು ಕೇಂದ್ರ ಸರ್ಕಾರಕ್ಕೆ ಇಡಬೇಕು. ಎಲ್ಲಿದೆ, ಎಲ್ಲಿ CSR ಬಳಕೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತೇಳಿ ಮಾಹಿತಿನ ಸರ್ಕಾರದಲ್ಲಿ ಇಡಬೇಕಾಗ್ತದೆ.
ಅವ್ರಿಗೇನು ಚೌಕಟ್ಟಿನ ಕೆಲಸ ಮಾಡ್ತಾ ಇದ್ದಾರಾ, ಇಲ್ಲ ಯಾವ್ದಾರು NGOs ಕೊಟ್ಬಿಟ್ಟು ವಾಪಸ್ ಒಂದಷ್ಟು ದುಡ್ಡು ಇಸ್ಕೊತಾ ಇದ್ದಾರಾ, ಅವ್ರು ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾರೆ, ಇವೆಲ್ಲ ಕೂಡ ಒಂದು ದಾಖಲೆಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡು ವೇರ್ ದಟ್ CSR, ಯಾಕೆಂದರೆ ನಮ್ಮ ದಾಖಲೆ ಪ್ರಕಾರ 8,000 ಕೋಟಿ ರೂಪಾಯಿ CSR ಫಂಡು ಕರ್ನಾಟಕದಲ್ಲೇ ಇದು ಖರ್ಚು. ಸೊ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಮೊದಲ ಸಚಿವ ಸಂಪುಟ ಸಭೆ ಮಾಡಿದ್ರು. ಆ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖ ನಿರ್ಣಯಗಳನ್ನ ಕೈಗೊಂಡ್ರು. ಮೊದಲನೇದಾಗಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವಿದ್ಯಾರ್ಥಿನಿಯರಂತೆ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಬಸ್ ಪಾಸ್ ಅನ್ನ ವಿತರಣೆ ಮಾಡುವಂತಹ ನಿರ್ಧಾರವನ್ನ ನಿನ್ನೆ ತೆಗೆದುಕೊಳ್ಳಲಾಯಿತು. ಸರ್ಕಾರಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅನ್ನೋದು ಈ ಹಿಂದೆನೇ ಇತ್ತು. ಈಗ ಯಾವುದೇ ರೀತಿಯಾದ ಸಮಸ್ಯೆಗಳ ಆಗದ ಹಾಗೆ ಅಡ್ಡಿಗಳು ಎಲ್ಲವೂ ಕೂಡ ಕ್ಲಿಯರ್ ಆದ್ಮೇಲೆ ಸರ್ಕಾರಿ ಖಾಲಿ ಹುದ್ದೆಗಳ ಭರ್ತಿ ಮಾಡುವಂತಹ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಪ್ರಮುಖವಾಗಿ ಉದ್ಯೋಗ ಅವಕಾಶಗಳ ಸೃಷ್ಟಿಯನ್ನ ಕೂಡ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರುದ್ಯೋಗ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಯುವ ಯುಗ ಅನ್ನೋದನ್ನೇ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪ್ರಮುಖವಾಗಿ ಉದ್ಯೋಗ ಅವಕಾಶಗಳ ಸೃಷ್ಟಿಯ ಜೊತೆಗೆ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅವಕಾಶಗಳನ್ನ ಕೊಡಬೇಕು, ಅವರಿಗೆ ಆದ್ಯತೆಯನ್ನ ನೀಡಬೇಕು ಅನ್ನುವ ನಿರ್ಧಾರ. ಭಾರತ್ ಜೋಡೋ ಯುವಕರ ಸಂಘವನ್ನ ಮಾಡಬೇಕು, ಆ ಪ್ರತಿ ಸಂಘಕ್ಕೆ 10 ಲಕ್ಷ ಅನುದಾನವನ್ನ ಕೊಡ್ತೀವಿ ಅನ್ನುವ ನಿರ್ಧಾರವನ್ನ ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ 3 ಅಂತಸ್ತಿನ ಮನೆಗಳಿಗೆ OC ವಿನಾಯಿತಿಯನ್ನ ನೀಡುವ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಇನ್ನು ಬೆಂಗಳೂರಿನ ರಸ್ತೆಗಳ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ದೊಡ್ಡ ಮಟ್ಟದ ಅಪವಾದ ಇರೋದು ಬೆಂಗಳೂರಿನ ರಸ್ತೆಗಳ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2,000 ಕೋಟಿ ಮೀಸಲಿಟ್ಟಿದ್ದೀವಿ ಅನ್ನುವಂತಹ ವಿಚಾರವನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಈಗ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಸಾಕಷ್ಟು ಪ್ರಮುಖ ನಿರ್ಣಯಗಳನ್ನ ಕೈಗೊಂಡಿದ್ದಾರೆ. ಯಾವ ರೀತಿಯಾಗಿ ಜಾರಿಗೆ ಬರುತ್ತೆ, ಯಾವ ರೀತಿಯಾಗಿ ಯುವ ಯುಗ ಆರಂಭ ಆಗುತ್ತೆ ಅನ್ನುವಂತಹ ಒಂದು ಕುತೂಹಲ ಅಂತೂ ಖಂಡಿತ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಡಿಕೆ ಶಿವಕುಮಾರ್ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ.